ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಪರೇಷನ್ ಸಿಂಧೂರ. ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ಪ್ರತೀಕಾರದ ನಿಖರ ದಾಳಿಯಾಗಿ ಭಾರತೀಯ ಸಶಸ್ತ್ರ ಪಡೆಗಳು ಇತ್ತೀಚೆಗೆ ಆಪರೇಷನ್ ಸಿಂಧೂರನ್ನ ಆರಂಭಿಸಿದವು. 9 ವಿಭಿನ್ನ ಸ್ಥಳಗಳಲ್ಲಿ 21 ಭಯೋತ್ಪಾದಕ ಶಿಬಿರಗಳನ್ನ ಸ್ಥಾಪಿತ ತಂತ್ರಜ್ಞಾನ, ಶಸ್ತ್ರಾಸ್ತ್ರಗಳು ಮತ್ತು ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ಸಿಡಿತಲೆಗಳನ್ನು ಬಳಸಿ ಕನಿಷ್ಠ ಮೇಲಾಧಾರ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ದಾಳಿ ಮಾಡಲಾಯಿತು. ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾದ ಪ್ರಮುಖ ಆಯುಧಗಳು ಹ್ಯಾಮರ್, ಅತ್ಯಂತ ಚುರುಕಾದ ಮತ್ತು ಕುಶಲ ಯುದ್ಧ ಸಾಮಗ್ರಿ ವಿಸ್ತೃತ ಶ್ರೇಣಿ. ಫ್ರೆಂಚ್ ಮೂಲದ ಗಾಳಿಯಿಂದ ನೆಲಕ್ಕೆ ಹಾರುವ ಸ್ಮಾರ್ಟ್ ಆಯುಧ ವ್ಯವಸ್ಥೆಯು ರಫೇಲ್ ವಿಮಾನದೊಂದಿಗೆ ಸಂಯೋಜಿಸಲ್ಪಟ್ಟಿದೆ. 70 ಕಿಲೋಮೀಟರ್ ವರೆಗೆ ವ್ಯಾಪ್ತಿಯನ್ನ ಹೊಂದಿರುವ ಇದು ವಿವಿಧ ಮಾರ್ಗದರ್ಶಿ ವೇದಿಕೆಗಳಲ್ಲಿ ಅಳವಡಿಸಬಹುದಾದ ಸಾಮರ್ಥ್ಯವನ್ನ ಹೊಂದಿದೆ. ಎಲ್ಲ ಹವಾಮಾನದಲ್ಲೂ ನಿಖರತೆ, ಸ್ವಾಯತ್ತ ಮಾರ್ಗದರ್ಶನ, ಜಾಮಿಂಗ್ಗೆ ನಿರೋಧಕ ಮತ್ತು ಕಡಿಮೆ ಎತ್ತರ ಒರಟು ಪ್ರದೇಶಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಆಳವಾದ ಮುಷ್ಕರ ಸಾಮರ್ಥ್ಯಕ್ಕಾಗಿ ಭಾರತ ಇತ್ತೀಚೆಗೆ ಸ್ವಾಧೀನಪಡಿಸಿಕೊಂಡಿದೆ. ಸ್ಕಾಲ್ಪ್, ಗಾಳಿಯಿಂದ ಉಡಾಯಿಸಲಾದ ಸ್ಟೆಲ್ತ್ ಕ್ರೂಸ್ ಕ್ಷಿಪಣಿ. ಇದನ್ನು ಯುಕೆಯಲ್ಲಿ ಸ್ಟಾರ್ಮ್ ಶಾಡೋ ಎಂದು ಕರೆಯುತ್ತಾರೆ. ಇದರ ವ್ಯಾಪ್ತಿ 450 ಕಿಲೋಮೀಟರ್ ವರೆಗೆ ಇದೆ. ರಹಸ್ಯ ಮತ್ತು ನಿಖರತೆಗಾಗಿ ಭೂಪ್ರದೇಶವನ್ನ ಅಪ್ಪಿಕೊಳ್ಳುವ ಹಾರಾಟದೊಂದಿಗೆ ಇದು ಹಾರಾಟ ನಡೆಸುತ್ತದೆ. ಬಂಕರ್ ಬಸ್ಟಿಂಗ್, ನಿಖರತೆಗಾಗಿ INS, GPS ಮತ್ತು ಭೂಪ್ರದೇಶ ಉಲ್ಲೇಖ ವ್ಯವಸ್ಥೆಗಳೊಂದಿಗೆ ಸಜ್ಜುಗೊಂಡಿದೆ. ಮೀಟರ್, MBDA ನಿರ್ಮಿಸಿದ ಮುಂದಿನ ಪೀಳಿಗೆಯ ಏರ್ ಟು ಏರ್ ಕ್ಷಿಪಣಿ. ಎಲೆಕ್ಟ್ರಾನಿಕ್ ಯುದ್ಧ ಪರಿಸರದಲ್ಲಿ ಪರಿಣಾಮಕಾರಿಯಾಗಿದೆ. ಘನ ಇಂಧನ ರಾಮ್ಜೆಟ್ ಇಂಜಿನ್ ಅನ್ನು ಬಳಸುತ್ತದೆ. ಇದು ವಿಸ್ತೃತ ನೋ ಎಸ್ಕೇಪ್ ವಲಯವನ್ನ ನೀಡುತ್ತದೆ. ಗರಿಷ್ಠ ವ್ಯಾಪ್ತಿಯಲ್ಲಿ ಗುರಿನಾಶವನ್ನು ಸಕ್ರಿಯಗೊಳಿಸುತ್ತದೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಬ್ರಹ್ಮೋಸ್ ಏರೋಸ್ಪೇಸ್ ಅಡಿಯಲ್ಲಿ DRDO ಮತ್ತು NPOM ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಮ್ಯಾಕ್ 2.8 to 3.0 ವರೆಗೆ ಇದು ವೇಗವನ್ನ ಹೊಂದಿದೆ. MTCRಗೆ ಪ್ರವೇಶಿಸಿದ ನಂತರ ಭಾರತ MTCRಗೆ ಪ್ರವೇಶಿಸಿದ ನಂತರ 290 ಕಿಲೋಮೀಟರ್ನಿಂದ 400ರಿಂದ 500 ಕಿಲೋಮೀಟರ್ಗೆ ವ್ಯಾಪ್ತಿಯು ಹೆಚ್ಚಾಗಿದೆ. ಫೈರ್ ಅಂಡ್ ಫಾರ್ಗೆಟ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಭೂಮಿ, ಸಮುದ್ರ ಮತ್ತು ವಾಯು ವೇದಿಕೆಗಳಿಗೆ ಹೊಂದಿಕೊಳ್ಳುತ್ತದೆ. ಸಿಡಿತಲೆ 200ರಿಂದ 300 kg. ಟರ್ಮಿನಲ್ ಎತ್ತರ 10 ಮೀಟರ್ಗಳಿಗಿಂತ ಕಡಿಮೆ ಇದೆ. ಅಡ್ಡಾಡುವ ಯುದ್ಧ ಸಾಮಗ್ರಿಗಳು ಗುರಿ ಪ್ರದೇಶಗಳ ಮೇಲೆ ಸುಳಿದಾಡುವುದು, ಕಣ್ಗಾವಲು ಮಾಡುವುದು ಮತ್ತು ಗುರಿಯನ್ನ ಗುರುತಿಸಿದಾಗ ಹೆಚ್ಚಿನ ನಿಖರತೆಯೊಂದಿಗೆ ದಾಳಿ ಮಾಡುವುದು. ಆಪರೇಷನ್ ಸಿಂಧೂರ ಇತ್ತೀಚೆಗೆ ಪಾಕಿಸ್ತಾನ್ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರ್ತಕ್ಕಂತಹ ಭಯೋತ್ಪಾದನಾ ಶಿಬಿರಗಳ ಮೇಲೆ ದಾಳಿ ಮಾಡಲು ಭಾರತೀಯ ಸಶಸ್ತ್ರ ಪಡೆಗಳು ಆಪರೇಷನ್ ಸಿಂಧೂರನ್ನ ಆರಂಭಿಸಿದ್ದಾರೆ. ನೆಕ್ಸ್ಟ್, ಪರ್ಷಿಯನ್ ಕೊಲ್ಲಿ ವರ್ಸಸ್ ಅರೇಬಿಯನ್ ಕೊಲ್ಲಿ. ಸೌದಿ ಅರೇಬಿಯಾಕ್ಕೆ ಭೇಟಿ ನೀಡುವ ಸಂದರ್ಭದಲ್ಲಿ ಅರಬ್ ಗಲ್ಫ್ ರಾಷ್ಟ್ರಗಳ ಆದ್ಯತೆಗಳಿಗೆ ಅನುಗುಣವಾಗಿ ಪರ್ಷಿಯನ್ ಗಲ್ಫ್ ಅನ್ನು ಅರೇಬಿಯನ್ ಗಲ್ಫ್ ಎಂದು ಅಧಿಕೃತವಾಗಿ ಮರುನಾಮಕರಣ ಮಾಡಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯೋಜಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಅನ್ನ ಅಮೆರಿಕ ಗಲ್ಫ್ ಆಗಿ ಮರುನಾಮಕರಣ ಮಾಡಲು ಡೊನಾಲ್ಡ್ ಟ್ರಂಪ್ ಅವರು ಯೋಜಿಸಿದ್ದಾರೆ. ಪರ್ಷಿಯನ್ ಕೊಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಆಳವಿಲ್ಲದ ಒಳನಾಡಿನ ಸಮುದ್ರವಾಗಿದ್ದು ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮತ್ತು UAE ಮುಂತಾದ ದೇಶಗಳಿಂದ ಗಡಿಯಾಗಿದೆ. ಪರ್ಷಿಯನ್ ಕೊಲ್ಲಿ ಎಂಬ ಪದವನ್ನು 16ನೇ ಶತಮಾನದಿಂದಲೂ ಸ್ಥಿರವಾಗಿ ಬಳಸಲಾಗುತ್ತಿದೆ. ಐತಿಹಾಸಿಕ ದಾಖಲೆಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ನಕ್ಷೆಯ ಉಲ್ಲೇಖಗಳಲ್ಲಿ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ. ಅರಬ್ ರಾಷ್ಟ್ರಗಳು, ವಿಶೇಷವಾಗಿ ಸೌದಿ ಅರೇಬಿಯಾ ಮತ್ತು UAE, ತಮ್ಮ ರಾಷ್ಟ್ರೀಯ ನಕ್ಷೆಗಳು ಮತ್ತು ದಾಖಲೆಗಳಲ್ಲಿ ಅರೇಬಿಯನ್ ಕೊಲ್ಲಿ ಎಂಬ ಪದವನ್ನ ಬಳಸುತ್ತವೆ. 2012ರಲ್ಲಿ ಇರಾನ್ ತನ್ನ ನಕ್ಷೆಗಳಲ್ಲಿ ಜಲಮೂಲವನ್ನು ಲೇಬಲ್ ಮಾಡದಿದ್ದಕ್ಕಾಗಿ ಗೂಗಲ್ ವಿರುದ್ಧ ಮೊಕದ್ದಮೆ ಹೂಡುವುದಾಗಿ ಬೆದರಿಕೆ ಹಾಕಿತು. ಅದರ ಐತಿಹಾಸಿಕ ಹೆಸರಿಸುವ ಹಕ್ಕುಗಳನ್ನ ಪ್ರತಿಪಾದಿಸಿತು. ಪರ್ಷಿಯನ್ ಕೊಲ್ಲಿ ಹಿಂದೂ ಮಹಾಸಾಗರದ ಅಂಚಿನ ಸಮುದ್ರವಾಗಿದ್ದು ಪಶ್ಚಿಮ ಏಷ್ಯಾದಲ್ಲಿದೆ ಮತ್ತು ಇದು ಒಂದು ಪ್ರಮುಖ ಭೌಗೋಳಿಕ ರಾಜಕೀಯ ಚುಕ್ಕಾಣಿ ಬಿಂದುವಾಗಿದೆ. ಇದು ಜಾಗತಿಕ ತೈಲ ಸಾಗಣೆಗೆ ವಿಶ್ವದ ಅತ್ಯಂತ ಕಾರ್ಯತಂತ್ರದ ಕಡಲ ಮಾರ್ಗಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿಯ ಮೂಲಕ ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕ ಹೊಂದಿದೆ.
ಹಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಗೆ ಸಂಪರ್ಕಿಸುವ ಕಿರಿದಾದ ಮಾರ್ಗವಾಗಿದ್ದು ಜಾಗತಿಕ ತೈಲ ಪೂರೈಕೆಯ ಗಮನಾರ್ಹ ಪಾಲು ಇದರ ಮೂಲಕ ಹಾದು ಹೋಗುತ್ತದೆ. ಇದು ಒಂದು ಕಾರ್ಯತಂತ್ರದ ಚೆಕ್ ಪಾಯಿಂಟ್ ಆಗಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇರಾನ್ ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ. ಪ್ರಮುಖ ದ್ವೀಪಗಳು ಕೆಶ್ಮ ದ್ವೀಪ ಪರ್ಷಿಯನ್ ಕೊಲ್ಲಿಯ ಅತಿದೊಡ್ಡ ದ್ವೀಪವಾಗಿದ್ದು ಬಹರೇನ್ನ ಸುಮಾರು 2.5 ಪಟ್ಟು ದೊಡ್ಡದಾಗಿದೆ. ಬಹರೇನ್ 50ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರುವ ಸಾರ್ವಭೌಮ ದ್ವೀಪ ಸಮೂಹ ರಾಜ್ಯ ಮತ್ತು ಅಮೆರಿಕಾದ ಮಹತ್ವದ ನೌಕಾನೆಲೆ ಸ್ಥಳವಾಗಿದೆ. ಪರ್ಷಿಯನ್ ಕೊಲ್ಲಿಗೆ ಅರೇಬಿಯನ್ ಕೊಲ್ಲಿ ಅಂತ ಹೇಳಿ ಮರುನಾಮಕರಣ ಮಾಡ್ಬೇಕಂತ ಹೇಳಿ ಇತ್ತೀಚೆಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯೋಜಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, IMDEX ಏಷ್ಯಾ 2025 ಚಾಂಗಿ ಪ್ರದರ್ಶನ ಕೇಂದ್ರದಲ್ಲಿ ನಡೆದ IMDEX ಏಷ್ಯಾ 2025ರಲ್ಲಿ ಭಾಗವಹಿಸಲು ಭಾರತೀಯ ನೌಕಾ ಹಡಗು INS ಕಿಲ್ಟನ್ ಸಿಂಗಾಪುರಕ್ಕೆ ಆಗಮಿಸಿತು. IMDEX ಏಷ್ಯಾ ಪೆಸಿಫಿಕ್ ಸಮುದ್ರದಲ್ಲಿ ಪ್ರಮುಖ ಕಡಲ ಮತ್ತು ರಕ್ಷಣಾ ಪ್ರದರ್ಶನವಾಗಿದ್ದು 1997ರಲ್ಲಿ ಪ್ರಾರಂಭವಾದಾಗಿನಿಂದ ಸಿಂಗಾಪುರದಲ್ಲಿ ದ್ವೈವಾರ್ಷಿಕವಾಗಿ ನಡೆಸಲಾಗುತ್ತದೆ. ಇದು ನೌಕಾಪಡೆಗಳು, ಕರಾವಳಿ ಕಾವಲುಗಾರರು ಮತ್ತು ಕಡಲ ರಕ್ಷಣಾ ಕೈಗಾರಿಕೆಗಳಿಗೆ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು 2009ರಲ್ಲಿ ಸ್ಥಾಪಿಸಲಾಯಿತು. ರಿಪಬ್ಲಿಕ್ ಆಫ್ ಸಿಂಗಾಪುರ್ ನೇವಿ ಮತ್ತು ಎಸ್ ರಾಜರತ್ನಂ ಸ್ಕೂಲ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಜಂಟಿಯಾಗಿ ಆಯೋಜಿಸಿವೆ. ಇದು ನೌಕಾಪಡೆಯ ಮುಖ್ಯಸ್ಥರು, ಕರಾವಳಿ ಕಾವಲುಗಾರರ ಮುಖ್ಯಸ್ಥರು, ನೀತಿ ನಿರೂಪಕರು, ಕಾರ್ಯತಂತ್ರದ ವಿಶ್ಲೇಷಕರು ಮತ್ತು ಕಡಲ ಪಾಲುದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಸಮ್ಮೇಳನವು ಪರಸ್ಪರ ಭದ್ರತೆ, ಕಡಲ ಕ್ಷೇತ್ರದ ಅರಿವು ಮತ್ತು ಜಾಗತಿಕ ಕಡಲ ಕಾಮನ್ಗಳಲ್ಲಿನ ಸವಾಲುಗಳಿಗೆ ಸಹಕಾರಿ ಪರಿಹಾರಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸುತ್ತದೆ. IMDEX ಏಷ್ಯಾ 2025 ಇದು ಒಂದು ಕಡಲ ಮತ್ತು ರಕ್ಷಣಾ ಪ್ರದರ್ಶನವಾಗಿದ್ದು 1997ರಲ್ಲಿ ಆರಂಭವಾಗಿದೆ. ಆವಾಗಿನಿಂದ ಸಿಂಗಾಪುರದಲ್ಲಿ ಪ್ರತಿ 2 ವರ್ಷಗಳಿಗೊಮ್ಮೆ ಇದನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್, ಪಿಪ್ರಾಹ್ವಾ ರತ್ನಗಳು, ಪಿಪ್ರಾಹ್ವಾ ಜೆಮ್ಸ್. ಪ್ರಪಂಚದಾದ್ಯಂತ ಬೌದ್ಧ ವಿದ್ವಾಂಸರು ಮತ್ತು ಸನ್ಯಾಸಿಗಳು ಪ್ರಾಚೀನ ಪಿಪ್ರಾಹ್ವಾ ರತ್ನಗಳ ಹರಾಜಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇವುಗಳಲ್ಲಿ ಬುದ್ಧನ ಉಪಸ್ಥಿತಿ ಇದೆ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಪಿಪ್ರಾಹ್ವಾ ರತ್ನಗಳು ಇಂದಿನ ಉತ್ತರ ಪ್ರದೇಶದಲ್ಲಿರುವ ಪಿಪ್ರಾವಾದಲ್ಲಿರುವ ಸ್ತೂಪ ಅಥವಾ ಸಮಾಧಿ ಸ್ಮಾರಕದಲ್ಲಿ ಸಮಾಧಿ ಮಾಡಲಾದ ಆಭರಣಗಳ ಸಂಗ್ರಹವನ್ನು ಸೂಚಿಸುತ್ತವೆ. ಕ್ರಿಸ್ತಪೂರ್ವ 480ರ ಸುಮಾರಿಗೆ ನಿಧನರಾದ ಬುದ್ಧನ ದಹನಗೊಂಡ ಕೆಲವು ಅವಶೇಷಗಳೊಂದಿಗೆ ಈ ರತ್ನಗಳನ್ನು ಸಂಯೋಜಿಸಲಾಗಿದೆ ಎಂದು ನಂಬಲಾಗಿದೆ. 1898ರಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಎಂಜಿನಿಯರ್ ವಿಲಿಯಂ ಕ್ಲಾಕ್ಟನ್ ಪೆಪ್ಪೆ ಅವರು ತಮ್ಮ ಎಸ್ಟೇಟ್ನ ಒಂದು ಭಾಗವನ್ನು ಉತ್ಖನನ ಮಾಡಿದ ನಂತರ ಇವುಗಳು ಸಿಕ್ಕಿವೆ. ಆಧುನಿಕ ಕಾಲದಲ್ಲಿ ಬುದ್ಧನ ಅವಶೇಷಗಳ ಮೊದಲ ವಿಶ್ವಾಸಾರ್ಹ ಸಂಶೋಧನೆ ಈ ಸ್ಥಳವಾಗಿತ್ತು. ಪಿಪ್ರಾಹ್ವಾ 1878ರ ಭಾರತೀಯ ನಿಧಿ ಕಾಯ್ದೆಯಡಿಯಲ್ಲಿ ಪೆಪ್ಪೆ ಕಂಡುಹಿಡಿದಿದ್ದನ್ನು ಬ್ರಿಟಿಷ್ ಪಡೆದುಕೊಂಡಿತು ಮತ್ತು ಮೂಳೆ ಮತ್ತು ಬೂದಿಯ ತುಣುಕುಗಳನ್ನು ಬ್ರಿಟಿಷರು ಈಗ ಥೈಲ್ಯಾಂಡ್ ಆಗಿರುವ ಆಗಿನ ಸಿಯಾಮ್ನ ರಾಜ ಚುಲಾಲಾಂಕಾರ್ನ್ಗೆ ಉಡುಗೊರೆಯಾಗಿ ನೀಡಿದರು. ಪಿಪ್ರಾಹ್ವಾ ರತ್ನಗಳಲ್ಲಿ ಅಮೆಥಿಸ್ಟ್ಗಳು, ಹವಳಗಳು, ಗಾರ್ನೆಟ್ಗಳು, ಮುತ್ತುಗಳು, ಶಿಲಾ ಹರಳುಗಳು, ಚಿಪ್ಪುಗಳು ಮತ್ತು ಚಿನ್ನ ಸೇರಿವೆ. ಇವುಗಳನ್ನು ಪೆಂಡೆಂಟ್ಗಳು, ಮಣಿಗಳು ಮತ್ತು ಇತರ ಆಭರಣಗಳಾಗಿ ಅಥವಾ ಅವುಗಳ ನೈಸರ್ಗಿಕ ರೂಪದಲ್ಲಿ ಕೆತ್ತಲಾಗಿದೆ. 1800 ರತ್ನಗಳಲ್ಲಿ ಹೆಚ್ಚಿನವು ಈಗ ಕೋಲ್ಕತ್ತಾದಲ್ಲಿರುವ ಭಾರತೀಯ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ದವು. ಪಿಪ್ರಾಹ್ವಾ ರತ್ನಗಳು ಇತ್ತೀಚೆಗೆ ಅವುಗಳನ್ನ ಹರಾಜು ಮಾಡಲಾಗ್ತಿದೆ. ಆದ್ದರಿಂದ ಬೌದ್ಧ ವಿದ್ವಾಂಸರು ಮತ್ತು ಸನ್ಯಾಸಿಗಳು ಅವುಗಳ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಇವು ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಪಿಪ್ರಾವಾದಲ್ಲಿ ಇರ್ತಕ್ಕಂತಹ ಬುದ್ಧನಿಗೆ ಸಂಬಂಧಪಟ್ಟಂತಹ ಸ್ತೂಪ ಮತ್ತು ಸಮಾಧಿ ಸ್ಮಾರಕದಲ್ಲಿ ಸಮಾಧಿ ಮಾಡಲಾದಂತಹ ಆಭರಣಗಳ ಸಂಗ್ರಹ. ನೆಕ್ಸ್ಟ್, ಸ್ಕಾಲ್ಪ್ ಕ್ಷಿಪಣಿ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಮತ್ತು POKಯಲ್ಲಿನ ಆಳವಾದ ಭಯೋತ್ಪಾದನಾ ಮೂಲಸೌಕರ್ಯಗಳನ್ನು ನಾಶ ಮಾಡಲು ಭಾರತೀಯ ರಫೇಲ್ ಜೆಟ್ನಿಂದ ಸ್ಕಾಲ್ಪ್ ಕ್ಷಿಪಣಿಗಳನ್ನು ಉಡಾಯಿಸಲಾಯಿತು ಎಂದು ವರದಿಯಾಗಿದೆ. ಸ್ಟಾರ್ಮ್ ಶ್ಯಾಡೋ ಎಂಬ ಬ್ರಿಟಿಷ್ ಹೆಸರಿನಿಂದಲೂ ಕರೆಯಲ್ಪಡುವ ಸ್ಕಾಲ್ಪ್ ಕ್ಷಿಪಣಿಯು
ಅತಿ ದೂರಗಾಮಿ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು ಸಾಂಪ್ರದಾಯಿಕವಾಗಿ ಶಸ್ತ್ರಸಜ್ಜಿತವಾಗಿದ್ದು ಹೆಚ್ಚಿನ ಮೌಲ್ಯದ ಸ್ಥಿರ ಅಥವಾ ಸ್ಥಿರ ಗುರಿಗಳ ವಿರುದ್ಧ ಆಳವಾದ ದಾಳಿ ಕಾರ್ಯಾಚರಣೆಗಳಿಗೆ ಬಳಸಲಾಗುತ್ತದೆ. ಇದರ ಪೂರ್ಣ ಹೆಸರು ಸಿಸ್ಟಮ್ ಡಿ ಕ್ರೋಸಿಯರೆ ಆಟೋನೋಮ್ ಎ ಲಾಂಗ್ಯುಪೋರ್ಟಿ. ಇದು ಸ್ವಾಯತ್ತ ವಿಸ್ತೃತ ಶ್ರೇಣಿಯ ಸ್ಟ್ರೈಕ್ ಆಯುಧವಾಗಿ ಅದರ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಇದನ್ನು ಯುನೈಟೆಡ್ ಕಿಂಗ್ಡಮ್ನ ಮತ್ತು ಫ್ರಾನ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಇದು ಈಜಿಪ್ಟ್, ಭಾರತ, ಇಟಲಿ, ಗ್ರೀಸ್, ಸೌದಿ ಅರೇಬಿಯಾ, ಕತಾರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವಾಯುಪಡೆಗಳೊಂದಿಗೆ ಸೇವೆಯಲ್ಲಿದೆ. ಸ್ಕಾಲ್ಪ್ ಕ್ಷಿಪಣಿ ಇದು ಸುಮಾರು 500 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. 1300 ಕೆಜಿ ತೂಕದ ಇದು ಗಟ್ಟಿಯಾದ ಬಂಕರ್ಗಳನ್ನು ಭೇದಿಸುವ ಸಾಮರ್ಥ್ಯವಿರುವ 450 ಕೆಜಿ ಸಾಂಪ್ರದಾಯಿಕ ಸಿಡಿತಲೆಗಳನ್ನ ಹೊತ್ತೊಯ್ಯುತ್ತದೆ. ರಹಸ್ಯ ಮತ್ತು ನಿಖರತೆಗಾಗಿ ವಿನ್ಯಾಸಗೊಳಿಸಲಾದ ಸ್ಕಾಲ್ಪ್ ಯಾವುದೇ ಹವಾಮಾನ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಉಡಾವಣಾ ವೇದಿಕೆ ಭಾರತವು ಸ್ಕಾಲ್ಪ್ ಅನ್ನು ರಫೇಲ್ ಫೈಟರ್ ಜೆಟ್ಗಳೊಂದಿಗೆ ಸಂಯೋಜಿಸುತ್ತದೆ. ಇವುಗಳನ್ನು ಪ್ರಸ್ತುತ ಭಾರತೀಯ ವಾಯುಪಡೆ ನಿರ್ವಹಿಸುತ್ತಿದೆ. ಇದು ದೀರ್ಘ ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ. ಸ್ಕಾಲ್ಪ್ ಇದನ್ನ ಇತ್ತೀಚೆಗೆ ನಡೆದಂತ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾಗಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನೋಡಿದೀವಿ ನಾವು. ನೆಕ್ಸ್ಟ್ ಇದನ್ನ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾವೆ. ಇದನ್ನ ಸ್ಟಾರ್ಮ್ ಶಾಡೋ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಜೇನುಕುರುಬ ಬುಡಕಟ್ಟು ಜನಾಂಗ, ಜೇನುಕುರುಬ ಟ್ರೈಬ್. ಜೇನುಕುರುಬ ಕುಟುಂಬಗಳು ಇತ್ತೀಚೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದೊಳಗೆ ತಮ್ಮ ಪೂರ್ವಜರ ಮನೆಗಳನ್ನು ಪುನಃ ಸ್ಥಾಪಿಸಲು ಪ್ರಾರಂಭಿಸಿದ್ದಾರೆ. ಜೇನುಕುರುಬರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಎಂದು ಗುರುತಿಸಲಾಗಿದೆ. ಇದು ಪ್ರಾಥಮಿಕವಾಗಿ ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಜೇನುಕುರುಬ ಎಂಬ ಹೆಸರು ಕನ್ನಡದಿಂದ ಹುಟ್ಟಿಕೊಂಡಿದೆ. ಜೇನು ಎಂದರೆ ಜೇನುತುಪ್ಪ. ಈ ಹೆಸರು ಜೇನುತುಪ್ಪ ಸಂಗ್ರಹಣೆ, ಆಹಾರ ಸಂಗ್ರಹಣೆ ಮತ್ತು ಅರಣ್ಯ ಉತ್ಪನ್ನಗಳನ್ನು ನಿರ್ವಹಿಸುವ ಅವರ ಸಾಂಪ್ರದಾಯಿಕ ಉದ್ಯೋಗವನ್ನ ಪ್ರತಿಬಿಂಬಿಸುತ್ತದೆ. ಜೇನುಕುರುಬ ಸಮುದಾಯದ ಪ್ರಾಥಮಿಕ ಆದಾಯದ ಮೂಲಗಳು ಐತಿಹಾಸಿಕವಾಗಿ ಭೂಮಿ ಮತ್ತು ಅರಣ್ಯ ಸಂಪನ್ಮೂಲಗಳಾಗಿವೆ. ಅವರನ್ನು ನಂತರ ಕುರುಂಬ ಅಥವಾ ಕಟ್ಟು ನಾಯ್ಕರ್ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಅವರು ಹಾಡಿ ಎಂಬ ಸಣ್ಣ ವಸಾಹತುಗಳಲ್ಲಿ ವಾಸಿಸುತ್ತಾರೆ. ಅವರು ಅರೆ ಅಲೆಮಾರಿ ಜೀವನ ಶೈಲಿಯನ್ನು ನಡೆಸುತ್ತಾರೆ. ಅವರುಗಳು ತಮ್ಮದೇ ಆದ ಮಾದರಿಯನ್ನು ಹೊಂದಿದ್ದು ಅದರಲ್ಲಿ ಮುಖ್ಯಸ್ಥ ಮತ್ತು ಧಾರ್ಮಿಕ ಮುಖ್ಯಸ್ಥ ಹೊಂದಿರುವ ಹಂತಗಳನ್ನ ಒಳಗೊಂಡಿದೆ. ಜೇನುಕುರುಬ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಬುಡಕಟ್ಟು ಜನಾಂಗವಾಗಿದೆ. ಇವರು ಇತ್ತೀಚೆಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ತಮ್ಮ ಪೂರ್ವಜರ ಮನೆಗಳನ್ನ ಪುನಃ ಸ್ಥಾಪಿಸಲು ಪ್ರಾರಂಭಿಸಿದ್ದಾರೆ. ಅದರಿಂದ ಇದು ಸುದ್ದಿಯಲ್ಲಿದೆ. ಇದು ಕರ್ನಾಟಕದಲ್ಲಿ ಹೆಚ್ಚಾಗಿ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಈ ಬುಡಕಟ್ಟು ಜನಾಂಗ. ಇವರನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಹೇಳಿ ಗುರುತಿಸಲಾಗಿದೆ. ಇವರು ಹಾಡಿ ಎಂಬ ಸಣ್ಣ ವಸಾಹತುಗಳಲ್ಲಿ ವಾಸಿಸುತ್ತಾರೆ. ನಮ್ಮ ಸ್ಟೇಟ್ ವೈಸ್ ಎಕ್ಸಾಮ್ಸ್ಗೆ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗ್ತೈತಿ. ಇಂಪಾರ್ಟೆಂಟ್ ಇದೆ, ನೋಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.